ನೋಡಿ, ನನ್ನ ಹೆಸರು ಶರಣಪ್ಪ ಗುರೂಜಿ, ಡಾಕ್ಟರ್ ಶರಣಪ್ಪ ಗುರೂಜಿ ಅಂತ. ನಮ್ಮದು ಹಿರಿಯೂರು ತಾಲೂಕು ಪಟ್ರಳ್ಳಿ ಗ್ರಾಮ. ನಾನು ಇವತ್ತು ಈ ಸಾಧನೆ ಮಾಡಿ ಗುರುತಿಸಿ ನನಗೆ ಈ ಜಾಗಕ್ಕೆ ನಿಲ್ಲಿಸಿ ಈ ಅವಾರ್ಡ್ಗಳನ್ನೆಲ್ಲ ನನಗೆ ಸಿಗೋ ಹಾಗೆ ಮಾಡಿರ್ತಕ್ಕಂಥವ್ರು ನಮ್ಮ ಸುನೀಲ್ ಅವರು. ಬರೀ ಸರ್ ಸ್ವಲ್ಪ ಒಂದು ನಿಮಿಷ ನೀವು ನೋಡಿ. ನಮ್ಮ ಸುನೀಲ್ ಅವರು ನಮ್ಮನ್ನು ಗುರುತಿಸಿ ನಮಗೆ ನೋಡಿ ಇವ್ರ ಚಾನಲಲ್ಲೂ ಕೂಡ ನಮಗೊಂದು ಸ್ಥಾನ ಕೊಟ್ಟು ನನಗೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ತಂದು ಹೆಸರು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ನಾನು ಬೆನ್ನೆಲುವಾಗಿ ಇವರೇ ನಿಂತಿರೋದು. ಹಾಗೆ ನಮ್ಮ ಶ್ರೀನಿವಾಸ್ ಕೂಡ ನಮಗೆ ಸರ್ ಬನ್ನಿ ಒಂದು ನಿಮಿಷ ನೋಡಿ. ನಮ್ಮ ಶ್ರೀನಿವಾಸ ದಾವಣಗೆರೆಯವರು, ಇವರು ಸಹ ನಮಗೆ ಸಾಕಷ್ಟು ಸಹಾಯ ಎಲ್ಲ ರೀತಿಯಲ್ಲೂ ಮಾಡ್ತಾರೆ. ನೀವೇನಾದ್ರು ಮಾಡಿ ನಾವು ಇಡ್ತೀವಿ ನಿಮ್ಮ ಹಿಂದೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಮೊದಲನೇದಾಗಿ ಯಾರಾದರೂ ಸಾಧನೆ ಮಾಡಬೇಕಾದ್ರೆ ಒಂದು ಗೋಲ್ ಇರಬೇಕು. ಏನು ಗೋಲು? ನಾನು ಸಮಾಜಕ್ಕೆ ಹೇಳೋಕೆ ಒಂದು ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಂದು ಕಾಂಪಿಟೇಷನ್ ಇರುತ್ತೆ ಪಾರಿವಾಳದ್ದು. ಎಲ್ಲ ಪಾರಿವಾಳ ಕಾಂಪಿಟೇಷನಿಗೆ ತಂದಾಗ ಒಂದು 3 ಪಾರಿವಾಳ ಫೈನಲಿಗೆ ಬರುತ್ತೆ. ಬಂದ ಮೇಲೆ ಆ 3 ಪಾರಿವಾಳನೂ ಮೇಲೆ ತೂರಾಗಿ ಬಿಡ್ತಾರೆ. ಅದು ಹಾರುತ್ತೆ 2 ಪಾರಿವಾಳ ಒಂದು ಮಟ್ಟಕ್ಕೆ ಹಾರುತ್ತೆ ಬೀಳುತ್ತೆ, ಇನ್ನೊಂದು ಪಾರಿವಾಳ ಇನ್ನೊಂದು ಮಟ್ಟಕ್ಕೆ ಹಾರುತ್ತೆ ಬೀರುತ್ತೆ, ಇನ್ನೊಂದು ಪಾರಿವಾಳ ಹಾರುತ್ತೆ ಅಂದರೆ ಅದನ್ನು ಸಾಕ್ದವನಿಗೂ ಆಶ್ಚರ್ಯ ಆಗಿಬಿಡುತ್ತೆ, ಏನಪ್ಪ ಇದು ಹಿಂಗೆ ಆಗಿಬಿಡ್ತು ಅಂತ. ಆಮೇಲೆ ಜನಗಳು ಪ್ರಶ್ನೆ ಮಾಡ್ತಾರೆ, ಏನಿದು ಹಿನ್ನೆಲೆ ಗುಟ್ಟು ಅಂದಾಗ ಆ ಪಾರಿವಾಳಕ್ಕೆ ಕಿವಿನೇ ಕೇಳಲ್ಲಂತೆ. ಹಾಗೆ ಜನಗಳು ಏನು ನಮ್ಮನ್ನು ನಾವು ಬೆಳೀತಾರೋದನ್ನು ನೋಡಿದಾಗ ನಮಗೆ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ದೆ 2 ಕಿವಿನ ಮುಚ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಈ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಅಂತ ಈ ಮೂಲಕ ನಾನು ತಿಳಿಸೋಕ್ಕೆ ಪ್ರಯತ್ನ ಹೇಳ್ತಿದ್ದೀನಿ. ಹಾಗೆ ನನಗೆ ಈ ಸಪೋರ್ಟ್ ಮಾಡಿರ್ತಕ್ಕಂಥ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೋದಿ ಅವಾರ್ಡು ಒಂದು ಬಂದಿದೆ, ಇದು ಡೆಲ್ಲಿಯಿಂದ ಬಂದಿದೆ ಅಂತ ಹೇಳಿದ್ರು. ನಾನು ಚಿಕ್ಕ ವಯಸ್ಸಿಂದನೂ BJP ಅಂದರೆ ನನಗೆ ತುಂಬ ಇಷ್ಟ, ಮೋದಿಯವರಂದರೆ ಭಾಳ ಇಷ್ಟ. ಆಮೇಲೆ ಹೆಚ್ಚಿನದಾಗಿ ಹೇಳಬೇಕಂದ್ರೆ ನಾನು BJP ಕಾರ್ಯಕರ್ತನೂ ಕೂಡ. ನನಗೆ ಈ ಮೋದಿ ಫೋಟೋ ಡೆಲ್ಲಿಯಿಂದ ಬಂದಿದ್ದು ಅಂದ್ರಲ್ವಾ, ನನ್ನ ನೆಕ್ಸ್ಟ್ ಗೋಲ್ ಬಂದುಬಿಟ್ಟು ಈ ಏನು ಮೋದಿಯವ್ರನ್ನೇ ಮೀಟ್ ಮಾಡಬೇಕು, ಅಲ್ಲಿವರೆಗೂ ನಾನು ರೀಚ್ ಆಗಬೇಕು, ಅಲ್ಲಿವರೆಗೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಗೋಲ್ ಇದೆ ಅಷ್ಟೇ.